ನಮಸ್ಕಾರ ಮಕ್ಕಳೇ, ಇಂದು ನಾವು 10ನೇ ತರಗತಿ ಅಧ್ಯಾಯ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳೆಂಬ ಈ ಅಧ್ಯಾಯದಲ್ಲಿ ಅಭ್ಯಾಸ 3.1 ಇದರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗೆ ನೀಡಿರುವ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ರಚಿಸಿರಿ ಮತ್ತು ನಕ್ಷಕ್ರಮದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ. ಇದು ಒಂದನೇ ಉಪಪ್ರಶ್ನೆ. 10ನೇ ತರಗತಿಯ 10 ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ್ದರು. ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು 4 ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಮೊದಲು ಈ ಪ್ರಶ್ನೆಯಲ್ಲಿ ಏನಂತಂದ್ರೆ ಇದು ರೇಖಾತ್ಮಕ ಸಮೀಕರಣ ಅದ ರೀ. ಈ ರೇಖಾತ್ಮಕ ಸಮೀಕರಣ ಎಂಬುದು ಕೊಟ್ಟಿಲ್ಲ, ನೇರವಾಗಿ ಕೊಟ್ಟಿಲ್ಲ ರೀ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಮೊದಲು ಸಮೀಕರಣ ಬರ್ಕೋಬೇಕು. ಇಲ್ಲಿ ಜೋಡಿಗಳು ಅಂತಂದರೆ 2 ಸಮೀಕರಣಗಳು ಬರ್ಕೋಬೇಕು. ಬರೆದಾದ ನಂತರ ಆ ಒಂದು ಸಮೀಕರಣಕ್ಕೆ ನಕ್ಷಕ್ರಮದಿಂದ ಪರಿಹಾರವನ್ನು ಕಂಡುಕೊಳ್ಳಬೇಕು. ಇಲ್ಲಿ ಮೊದಲನೇದಾಗಿ ಪರಿಹಾರದಾಗ ಬರ್ಕೊಂಡಾಗ ಅಂತಂದಾಗ ಏನಂತ ಹುಡುಗಿಯರ ಸಂಖ್ಯೆ ಗೊತ್ತಿಲ್ಲ ರೀ. ಪರಿಹಾರ ಹುಡುಗಿಯರ ಸಂಖ್ಯೆ ಕೊಟ್ಟಿಲ್ಲ ರೀ ನಮಗೆ, ಆದ್ದರಿಂದ ಎಕ್ಸ್ ಆಗಿರಲಿ. ಹುಡುಗರನ್ನೂ ಸಂಖ್ಯೆ ಕೊಟ್ಟಿಲ್ಲ ರೀ, ಆದ್ದರಿಂದ ಹುಡುಗರ ಸಂಖ್ಯೆ ವಾಯ್ ಆಗಿರಲಿ. ಅದರಿಂದ ಅಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿರೋದ ರೀ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದ ಅಂತಂದ್ರೆ 10ನೇ ತರಗತಿ 10 ವಿದ್ಯಾರ್ಥಿಗಳು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಷ್ಟೇ 10. ಆದ್ದರಿಂದ ಮೊದಲನೇದು ಏನಂತಂದಾಗ ಹುಡುಗಿಯರ ಸಂಖ್ಯೆ ಎಷ್ಟು ಎಕ್ಸ್ ಪ್ಲಸ್ ಹುಡುಗಿಯರ ಸಂಖ್ಯೆ ವಾಯ್ ಸಮನಾಗಿದೆ. ಇವು ಎರಡು ಕೂಡಿಸಿದಾಗ ಎಷ್ಟು ಅವ್ರಿ 10ನೇ ವಿದ್ಯಾರ್ಥಿಗಳು 10. ಆದರೆ ಇದು ಸಮೀಕರಣ 1 ಅದ ರೀ. ಈಗ ಎರಡನೇದು ಒಂದು ಅದರಲ್ಲಿ ಹೇಳಿಕೆ ಅದ ರೀ. ಏನಂತಂದ್ರೆ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು 4 ಹೆಚ್ಚಾಗಿದೆ ಅಂತ ಒಂದು ನಿಬಂಧನೆ ಕೊಟ್ಟಿದ್ದಾರೆ. ಆ ನಿಬಂಧನೆ ಪ್ರಕಾರ ಹುಡುಗರ ಸಂಖ್ಯೆಗಿಂತ ಎಷ್ಟು ಹುಡುಗಿಯರ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ಎಕ್ಸ್ ಸಮನಾಗಿದೆ ವಾಯ್ ಪ್ಲಸ್ 4, ಅಥವಾ ಇದು ಎಕ್ಸರ ಮೈನಸ್ ಪ್ಲಸ್ ಇದನ್ನು ಈ ಕಡೆ ಬಂದಾಗ ಮೈನಸ್ಸು ಸಮನಾಗಿದೆ 4. ಇದು ಸಮೀಕರಣ 2ನೇದು. ಪ್ರಶ್ನೆಯಲ್ಲಿ ಏನಂತಂದಾಗ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಅಂತ. ರೇಖಾತ್ಮಕ ಸಮೀಕರಣಗಳಂತಂದಾಗ ಇದು ಚರಾಕ್ಷರ ಘಾತ 1 ಇರಬೇಕು, ಮಹತ್ತಮ ಘಾತ ಅಂಥ ಒಂದು ಸಮೀಕರಣ ರಚನೆ ಮಾಡಿದಾಗ ಅದು ರೇಖಾತ್ಮಕ ಸಮೀಕರಣ ಆಯಿತಾ. ಇದು 1ನೇ ರೇಖಾತ್ಮಕ ಸಮೀಕರಣ, 2ನೇದು ರೇಖಾತ್ಮಕ ಸಮೀಕರಣ. ಈ 1ನೇದು ರೇಖಾತ್ಮಕ ಸಮೀಕರಣಗ ಏನಂತಂದಾಗ ಮೊದಲು ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ 10. ಇದು ಮೊದಲನೇ ರೇಖಾತ್ಮಕ ಸಮೀಕರಣ. ಇದರ ಎಕ್ಸ್ ಬೆಲೆಯನ್ನು ಕೊಟ್ಟಾಗ ವಾಯ್ ರೂಪದಲ್ಲಿ ಬರ್ಕೊಳ್ಬೇಕು. ವಾಯ್ ರೂಪದಾಗಂತಂದಾಗ ವಾಯ್ ಸಮನಾಗಿದೆ, ಇದು ಎಕ್ಸ್ ಪ್ಲಸ್ ಇದನ್ನು ಸಮನಾಗಿದೆ ಚಿಹ್ನೆ ಈ ಕಡೆ ಬಂದಾಗ ಮೈನಸ್ ಆಗುತ್ತದೆ. ಆದ್ದರಿಂದ ವಾಯ್ ಸಮನಾಗಿದೆ 10 ಮೈನಸ್ ಎಕ್ಸ್. ಇಲ್ಲಿ ಎಕ್ಸ್ ಬೆಲೆ ಬೇರೆ ಬೇರೆ ಕೊಟ್ಟಾಗ ನೀವು ಯಾವುದೇ ಬೆಲೆ ಕೊಡ್ಬೋದು. ಇದೇ ಬೆಲೆ ಕೊಡಬೇಕಂತ ಏನೂ ನಿಯಮ ಇಲ್ಲ. ನೀವು ಇದನ್ನು ನಾನು ಇದಕ್ಕೆ 3 ಅಂತ ಕೊಡ್ಲತ್ತೀನಿ. ಎಕ್ಸ್ ಅಂತಂದ್ರೆ 3
ಆದ್ದರಿಂದ y ಸಮನಾಗಿದೆ 10 ಮೈನಸ್ 3 ಸಮನಾಗಿದೆ 10ರಲ್ಲಿ 3 ಕಳೆದಾಗ 7. ಅದೇ ರೀತಿ x ಸಮನಾಗಿದೆ 4 ಕೊಟ್ಟಾಗ y ಬೆಲೆ ಏನಾಗುತ್ತದೆ ಅಂತಂದ್ರೆ 10 ಮೈನಸ್ 4 ಸಮನಾಗಿದೆ 6. ಅದೇ ರೀತಿ x ಬೆಲೆ 6 ಕೊಟ್ಟಾಗ y ಬೆಲೆ ಏನಾಗುತ್ತದೆ ಅಂತಂದ್ರೆ 10 ಮೈನಸ್ 6 ಸಮನಾಗಿದೆ 4 ಆಗ್ತದೆ ರೀ. ಇದು ಇಲ್ಲಿ x ಸಮನಾಗಿದೆ 3, x ಸಮನಾಗಿದೆ 4, x ಸಮನಾಗಿದೆ 6 ಕೊಟ್ಟಿದ್ದೀನಿ. ಇಲ್ಲಿ ಇದೇ ಬೆಲೆ ಕೊಡಬೇಕು, ಇದೇ ಕಂಠಪಾಠ ಮಾಡಿ ಹೇಳಬೇಕಂತ ಏನೂ ನಿಯಮ ಇಲ್ಲ ರೀ. ನೀವು x ಸಮನಾಗಿದೆ 4 ಅಂತೂ ಬರ್ಕೊಳ್ಬೇಕು. 4 ಬರೆದಾಗ ಏನಾಯ್ತು ಅಂತಂದ್ರೆ 10 ಮೈನಸ್ 4 ಸಮನಾಗಿದೆ 6 ಬರ್ತದೆ. ಇಲ್ಲಿ x ಸಮನಾಗಿದೆ 4 ಅಂತ ತೆಗೆದುಕೊಂಡೆ. ನೀವು ಇಲ್ಲಿ x ಜಾಗದಲ್ಲಿ 6 ತೆಗೆದುಕೊಳ್ಬೋದು, 5 ತೆಗೆದುಕೊಳ್ಬೋದು. 5 ತೆಗೆದಾಗ y ಬೆಲೆ ಏನಾಯ್ತು ಅಂದ್ರೆ y ಸಮನಾಗಿದೆ 10 ಮೈನಸ್ 5 ಸಮನಾಗಿದೆ 5 ಅಂತ ಬರ್ತದೆ. ಇದೇ ಬೆಲೆ ಬರ್ಕೋಬೇಕು, ಕಂಠಪಾಠ ಮಾಡಿ ಇದೇ ಬೆಲೆ ಬರಬೇಕಂತ ಏನು ನಿಯಮ ಇಲ್ಲ ರೀ. ನೀವು ಯಾವುದೇ ಬೆಲೆ ಬರಬೇಕು, ಕನಿಷ್ಠವಾಗಿ 2 ಬಿಂದುಗಳು ಸಿಕ್ಕಿದ್ರೆ ಸಾಕ್ರಿ. ಇಲ್ಲಿ x ಇದು ಒಂದು ಬಿಂದು, ಇದು ಒಂದು ಬಿಂದು, ಇವು 2 ಬಿಂದುಗಳು ಇದ್ದರೂ ನಾವು ಏನು ಮಾಡ್ಬೋದು, ನಕ್ಷಕ್ರಮದಿಂದ ಪರಿಹಾರ ಕಂಡುಕೊಳ್ಳಬೋದು. ಒಂದು ಹೆಚ್ಚಾಗಿ ತೆಗೆದುಕೊಂಡಿನಿ. ನೀವು ಇಲ್ಲಿ ಮತ್ತೊಂದು ಸಮೀಕರಣ ಏನಂತಂದಾಗ x ಮೈನಸ್ y ಸಮನಾಗಿದೆ 4 ಅದ ರೀ. ಇದು y ರೂಪದಾಗ ಬರೆದಾಗ y ಸಮನಾಗಿದೆ x ಮೈನಸ್ 4 ಆಗುತ್ತದೆ. ಇಲ್ಲಿ xರ ಬೆಲೆ 4 ಕೊಟ್ಟಾಗ y ಸಮನಾಗಿದೆ x ಅಂತಂದ್ರೆ 4 ಮೈನಸ್ 4 ಸಮನಾಗಿದೆ 4ರಲ್ಲಿ 4 0. x ಸಮನಾಗಿದೆ 5 ಅಂತ ಕೊಟ್ಟಾಗ y ಸಮನಾಗಿದೆ 5 ಮೈನಸ್ 4 ಸಮನಾಗಿದೆ 1. x ಸಮನಾಗಿದೆ 6 ಅಂತ ಕೊಟ್ಟಾಗ y ಸಮನಾಗಿದೆ 6 ಮೈನಸ್ 4 ಸಮನಾಗಿದೆ 2. ಇದು ಏನಾಯಿತು ಅಂತಂದಾಗ ನಾವು ಅವು 2 ರೇಖಾತ್ಮಕ ಸಮೀಕರಣಗಳಿಗೆ ಒಂದು ಬೆಲೆಯನ್ನು ಕೊಟ್ಟಾಗ x ಬೆಲೆಯನ್ನು ಕೊಟ್ಟಾಗ y ಬೆಲೆ ಏನಾಗ್ತದೆ ಅನ್ನೋದು ನೋಡಿದೆ. ಇದೇ ಎಂಬುದು ಒಂದು ಕೋಷ್ಟಕ ರೂಪದಲ್ಲಿ ಬರೆದಾಗ x ಬೆಲೆ ಎಷ್ಟದ ರೀ, ಮೊದಲು 3 ತೆಗೆದುಕೊಂಡಿನಿ. 3 x ಬೆಲೆ 3 ತೆಗೆದಾಗ y ಬೆಲೆ ಎಷ್ಟಾಗ್ಯದ ರೀ, 7 ಆಗ್ಯದ. ನೆಕ್ಸ್ಟು x ಬೆಲೆ 4 ತೆಗೆದುಕೊಂಡಾಗ y ಬೆಲೆ ಎಷ್ಟು, 6. ನೆಕ್ಸ್ಟು x ಬೆಲೆ 6 ತೆಗೆದುಕೊಂಡಾಗ y ಬೆಲೆ ಎಷ್ಟು, 4. ಇದು ಎಂಬುದು ಒಂದು ಕೋಷ್ಟಕ ರೂಪದಲ್ಲಿ ಬರ್ಕೊಂಡಿದ್ದೀನಿ. ಇದರ ಸಹಾಯದಿಂದ ನಾವು ಏನು ಮಾಡ್ಬೇಕಂದ್ರೆ ಈಗ ನಕ್ಷವನ್ನು ರಚಿಸಬೇಕು. ಮತ್ತು ಅದೇ ರೀತಿ ಈ ಕಣ್ಣು ಒಂದು ಕೋಷ್ಟಕ ರೂಪದಲ್ಲಿ ಬರೆದಾಗ ಇದು ಯಾವುದೋ ಒಂದು ಸಮೀಕರಣ ಅಂತಂದ್ರೆ x ಪ್ಲಸ್ y ಸಮನಾಗಿದೆ 10. ಇಲ್ಲ ಅದೇ ರೀತಿ x ಮೊದಲು 4 ಕೊಟ್ಟಾಗ yನ ಬೆಲೆ 0, ಆನಂತರ xನ ಬೆಲೆ 5 ಕೊಟ್ಟಾಗ yನ ಬೆಲೆ 1, xನ ಬೆಲೆ 6 ಕೊಟ್ಟಾಗ yನ ಬೆಲೆ 2 ಅಂತ ಬಂದದ ರೀ. ಈ ಒಂದು ಕೋಷ್ಟಕದ ಸಹಾಯದಿಂದ ನಾವು ಇದನ್ನು ಏನು ಮಾಡಬೇಕಾಯ್ತು ಅಂತಂದ್ರೆ ಈಗ ಒಂದು ನಕ್ಷೆ ಹಾಳೆ, ಗ್ರಾಫ್ ಹಾಳೆ ಮೇಲೆ ಈ ಒಂದು ಇದರ ಸಹಾಯದಿಂದ ಗ್ರಾಫನ್ನು ರಚನೆ ಮಾಡಬೇಕಾಗ್ತದೆ. ನಿಮಗೂ 8ನೇ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಗ್ರಾಫ್ದ ಪರಿಚಯ ಇದ್ದೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಅದರ ಇಂಟ್ರೊಡಕ್ಷನನ್ನು ಕೊಡ್ತೀನಿ. ಇದು ಒಂದು ಗ್ರಾಫ್ ಹಾಳೆ. ಇದು ಕಾರ್ಟೇಶನ್ ಸಮತಲದಲ್ಲಿ 4 ವಿಭಾಗಗಳು ಇರ್ತವೆ. ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಅಂತ 4 ವಿಭಾಗಗಳು ಇರ್ತವೆ. ಅದರಲ್ಲಿ ಇದನ್ನು ಇದರಿಂದ ಈ ಒಂದು ಕೋಷ್ಟಕದ ಸಹಾಯದಿಂದ ಇಲ್ಲಿ ಏನು ಮಾಡಬೇಕಾಗ್ತದೆ ಅಂತಂದ್ರೆ ಒಂದು ನಕ್ಷೆಯನ್ನು ರಚನೆ ಮಾಡಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಈ x ಪ್ಲಸ್ y ಸಮನಾಗಿದೆ 10 ಅಂತದ ರೀ. ಇದು ಒಂದು x ಪ್ಲಸ್ y ಸಮನಾಗಿದೆ 10. ಇಲ್ಲಿ xನ ಬೆಲೆ 3. x ಅಂತಂದ್ರೆ ಇದು ರೀ, x ಅಕ್ಷೆ, ಇದು x ಡ್ಯಾಶು, ಇದು y ಅಕ್ಷೆ, ಇದು
ವೈ ಡ್ಯಾಸ್ ಅಂತ 4 ಭಾಗಗಳು ಮಾಡ್ಕೊಂಡಿನಿ. ಇಲ್ಲಿ +1 ಈ ಕಡೆ ಏನೋ ಪ್ಲಸ್ ಇರ್ತಾವೆ, +1 2 3 7 ಅಂತ ಬರ್ಕೊಂಡಿನಿ. ಈ ಕಡೆ ಕೆಳಗಡೆ -1 2 3 4 7 ಅಂತ ಬರ್ಕೊಂಡಿನಿ. ಈ ಕಡೆ -1 2 7 ತನಕ ಬರ್ಕೊಂಡಿನಿ. ಮೇಲ್ಗಡೆನೇ 1 ರಿಂದ 9 ತನಕ ಬರ್ಕೊಂಡಿನಿ. ಈ ಕಡೆ ಧನ ಪೂರ್ಣಾಂಕಗಳು, ಈ ಕಡೆ ಧನ ಪೂರ್ಣಾಂಕಗಳು, ಇಲ್ಲಿ ಕೆಳಗೆ ಋಣ ಪೂರ್ಣಾಂಕಗಳು, ಈ ಕಡೆ ಋಣ ಪೂರ್ಣಾಂಕಗಳು. ಕಾರ್ಟೇಸಿಯನ್ ಸಮತಲದಲ್ಲಿ ಮೊದಲು ಎಕ್ಸನ್ನು ಪರಿಗಣಿಸಿದಾಗ ಇಲ್ಲಿ ಎಕ್ಸ್ ಎಂಬುದು ಧನ ಪೂರ್ಣಾಂಕ, ಇದನ್ನು ಧನ ಪ್ಲಸ್ ಪ್ಲಸ್ ಪ್ಲಸ್, ಇದು ಮೊದಲನೇ ಭಾಗ. ಇಲ್ಲಿ ಎಕ್ಸ್ ಮೈನಸ್, ಇದು ಪ್ಲಸ್ಸು, ಇದು ಎರಡನೇ ಭಾಗ. ಇದು ಎಕ್ಸು ಪ್ಲಸ್ಸು ಮತ್ತು ಇದು ವಾಯ್ ಅಂತಂದಾಗ ಮೈನಸ್ ಪ್ಲಸ್ಸು ಮೈನಸ್ಸು. ಇಲ್ಲಿ ಎಕ್ಸು ಮೈನಸ್ಸು, ಇದನ್ನು ಮೈನಸ್ಸು. ಇದು 4 ಭಾಗಗಳವ ರೀ ಇದರಲ್ಲಿ. ಇಲ್ಲಿ ಮೊದಲನೇದಾಗಿ ಇದು ಒಂದು ಏನದ ಅಂತಂದ್ರೆ ಸಮೀಕರಣ x + y = 10. ಎಕ್ಸ್ನ ಬೆಲೆ 3. ಎಕ್ಸ್ನ ಬೆಲೆ ಎಷ್ಟು ರೀ? 3 ಅಂತ ತೆಗೆದುಕೊಳ್ಳಬೇಕು. ಇಲ್ಲಿ ಎಕ್ಸ್ನ ಬೆಲೆ 3 ಅಂತಂದ್ರೆ ಎಕ್ಸ್ ಅಕ್ಷೆಯಲ್ಲಿ 3 ಎಲ್ಲದ ರೀ? ಇಲ್ಲದ. ಇಲ್ಲೊಂದು ಬಿಂದುವನ್ನು ಗುರುತಿಸಬೇಕು. ಈ ಒಂದು ಬಿಂದುದಲ್ಲಿ ವಾಯ್ ಎಷ್ಟದ ರೀ? ವಾಯ್ ಅಂತಂದ್ರೆ 7. ಇದೇ ರೀತಿ ಏನು ಮಾಡಬೇಕು? ಇದೇ ಮೇಲ್ಗಡೆ ಹೋಗಬೇಕು. 7 ಎಲ್ಲಿವರೆಗೆ ಅದ? ಇಲ್ಲದ ರೀ 7. 6 ಆಗನ 7. ಇಲ್ಲೊಂದು ಬಿಂದುವನ್ನು ಕೊಟ್ಟು ಪೆನ್ಸಿಲಿಂದ ಕಾಣಿಸಲ್ಲ ಹೊಂಟದ ಮಕ್ಕಳೇ. ಪೆನ್ದಿಂದನೇ ನಾನು ಏನು ಮಾಡ್ತೀನಿ ಅಂತಂದ್ರೆ ಗುರುತಿಸ್ತೀನಿ. ನೀವು ಮಾತ್ರ ಪೆನ್ಸಿಲ್ದಿಂದನೇ ಗುರುತಿಸ್ಬೇಕು. ಇದು ಒಂದು ಮೊದಲನೇ ಬಿಂದು. ಇದು ಯಾವುದದು ಅಂತಂದ್ರೆ 3, 7. ಮತ್ತು ಎರಡನೇದಾಗಿ ಎಕ್ಸ್ ಮೇಲೆ ಎಷ್ಟು? 4. ಮತ್ತು ವಾಯಲ್ಲಿ ಎಷ್ಟು? 6. ಇಲ್ಲಿ 4 ಅದ. ವಾಯಲ್ಲಿಂತ 6 ಅಂತಂದ್ರೆ ಇದೇ ರೀತಿ ಮೇಲ್ಗಡೆ ಬರಬೇಕು. ವಾಯ್ ಅಂತಂದ್ರೆ 6. ಇಲ್ಲಿ ಬಿಂದು ಗುರುತಿಸ್ಬೇಕು. ಇದು ಎಷ್ಟನೇ ಬಿಂದು ಅದ ಅಂತಂದ್ರೆ 4, 6. ಮತ್ತು ಎಕ್ಸ್ ಅಂತಂದ್ರೆ 6, ವಾಯ್ ಅಂತಂದ್ರೆ 4. ಎಕ್ಸ್ ಅಂತಂದ್ರೆ ಇಲ್ಲಿ 4 ಅದ ರೀ, ಇಲ್ಲಿ 6 ಅದ. ವಾಯ್ ಅಂತಂದ್ರೆ ಇಲ್ಲಿ 4. ಇಲ್ಲಿ ಗುರುತಿಸ್ಬೇಕು. ಇಲ್ಲಿ ಗುರುತಿಸಿದಾಗ ಇದು ಬಿಂದು ಯಾವುದು ಅಂತಂದ್ರೆ 6, 4. ಇದನ್ನು ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ 3 ಬಿಂದುಗಳು ಬಂದಿದ್ದೇವೆ. ನೀವು ಈ ಕನಿಷ್ಠ ಅಂತಂದ್ರೆ 2 ಬಿಂದುಗಳು ಇದ್ರೂ ನಾವು ನಕ್ಷೆ ರಚನೆ ಮಾಡ್ಬೋದು. ಇಲ್ಲಿ 3 ಇದ್ದನು 4 ಇದ್ದನು ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ಒಂದು ಬಿಂದುಗಳನ್ನು ಅಳತೆ ಪಟ್ಟಿಯ ಸಹಾಯದಿಂದ ಏನು ಮಾಡಬೇಕು? ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡಾಗ ಇದು ಒಂದು ಸರಳ ರೇಖೆ. ಈ ಸರಳ ರೇಖೆಯನ್ನು ಪ್ರತಿನಿಧಿಸುವ ಸಮೀಕರಣ ಯಾವುದು ಅಂತಂದ್ರೆ ಇಲ್ಲದ ರೀ. x + y = 10. ಇಲ್ಲಿ ಬರ್ಕೊಳ್ಬೇಕು. x + y = 10 ಅಂತ. ಇದು ಒಂದನೇ ಸಮೀಕರಣದ ರೇಖೆ. ಈಗ ಎರಡನೇ ಸಮೀಕರಣದ ರೇಖೆಯನ್ನು ರಚನೆ ಮಾಡೋಣ. ಇಲ್ಲಿ ಎರಡನೇದು ಇಲ್ಲದ ರೀ. x - y = 4. ಎಕ್ಸ್ ಅಂತಂದ್ರೆ ಎಕ್ಸ್ನ ಬೆಲೆ ಎಕ್ಸ್ ಅಕ್ಷೆಯಲ್ಲಿ ಎಷ್ಟು? 4 ರೀ. ವಾಯ್ ಎಷ್ಟು? 0 ರೀ. ಎಕ್ಸ್ ಅಂತಂದ್ರೆ ಇದು ರೀ 4. ವಾಯ್ ಅಂತಂದ್ರೆ 0 ಅಂತಂದ್ರೆ ಇದ್ರ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ 0 ಇಲ್ಲ, 1 ಅದ. 0 ಅಂತ ಇಲ್ಲೇ ಇರ್ತದೆ. ಆದ್ದರಿಂದ ಇದು ಯಾವ ಬಿಂದು ಅಂತಂದ್ರೆ 4, 0. ಇದು ಮೊದಲನೇ ಬಿಂದು. ನೆಕ್ಸ್ಟು ಎಕ್ಸ್ ವಾಯ್ ಆದಾಗ ಇದು ಎಕ್ಸ್ 5 ಆದಾಗ ವಾಯ್ ಎಷ್ಟು? 1 ರೀ. ಎಕ್ಸ್ ಇಲ್ಲದ 5. ವಾಯ್ ಅಂತಂದ್ರೆ 1 ಅಂದ್ರೆ ಇಲ್ಲಿ ಬರಬೇಕು. ಇಲ್ಲಿ ಎಷ್ಟು? 1 ಅದ. ಇದಕ್ಕೆ 1 ಅಂತ ಬರ್ದು 5, 1 ಅಂತ ಬರ್ಕೋಬೇಕು. ಅದೇ ರೀತಿ ಎಕ್ಸ್ = 6 ಆದಾಗ ವಾಯ್ನ ಬೆಲೆ ಎಷ್ಟದ? 2. ಇಲ್ಲಿ ಬರಬೇಕು. ಇದಕ್ಕೆ 6, 2 ಅಂತ ಕೊಟ್ಟಾಗ ಇಲ್ಲಿ 3 ಬಿಂದುಗಳದು. ಈ 3 ಬಿಂದುಗಳನ್ನು ಸೇರಿಸ್ಕೊಳ್ಬೇಕು. 3 ಬಿಂದುಗಳನ್ನು ಸೇರಿಸ್ಕೊಂಡಾಗ ಇಲ್ಲಿ ಏನಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದು ಛೇದಿಸೋನಂಗೆ ರೇಖೆಯನ್ನು ಹೇಳ್ಕೊಳ್ಬೇಕು. ಯಾಕಂತಂದ್ರೆ ನಾವು ನಕ್ಷಕ್ರಮದಿಂದ ಯಾವುದೇ ಒಂದು ಪರಿಹಾರ ಕಂಡುಕೊಳ್ಬೇಕಾದ್ರೆ ಆ 2 ರೇಖೆಗಳೇನಿರಬೇಕು? ಛೇದಿಸ್ಕೊಳ್ಬೇಕು. ಆದ್ದರಿಂದ ಈ ಒಂದು ಏನು ಮಾಡ್ಬೇಕಂದ್ರೆ ಸೇರಿಸ್ಕೊಳ್ಬೇಕು. ಸರಳವಾಗಿ ಸೇರಿಸ್ಕೊಂಡಿದ್ದೀನಿ. ಈಗಿದು ಸೇರಿಸ್ಕೊಂಡಿನಿ. ಈಗ ಸೇರಿಸ್ಕೊಂಡಾಗ ಇಲ್ಲಿ 2 ರೇಖೆಗಳು. ಇದು ಯಾವ ರೇಖೆಯನ್ನು ಯಾವ ಸಮೀಕರಣ ಪ್ರತಿನಿಧಿಸಿದ್ರಿ? x - y = 4 ಎಂಬ ರೇಖೆಯನ್ನು ಪ್ರತಿನಿಧಿಸ್ತದೆ. ಇದರಲ್ಲಿ ಇದು ಒಂದು ಸರಳ ರೇಖೆ, ಇದು ಒಂದು ಸರಳ ರೇಖೆ. ಒಂದು ಬಿಂದುವಿನಲ್ಲಿ ಏನು ಮಾಡತ್ತಾರೆ?
ಛೇದಿಸ್ಲತ್ತದ. ಆದ್ದರಿಂದ ಇದೇ ನಮ್ಮ ಪರಿಹಾರ ಏನಂತಂದ್ರೆ ಈಗ ಇಲ್ಲಿ ಎಲ್ಲಿ ಛೇದಿಸ್ಲತ್ತ ನೋಡಬೇಕು. ಎಕ್ಸ್ ಅಕ್ಷೆಯಲ್ಲಿ ಎಲ್ಲಿ ಛೇದಿಸ್ಲತ್ತ ರೀ 7 ಮೇಲೆ ಛೇದಿಸ್ಲತ್ತ. ಆದ್ದರಿಂದ ಎಕ್ಸ್ ಸಮನಾಗಿದೆ ಎಷ್ಟು 7. ಮತ್ತು ವಾಯಲ್ಲಿ ಎಷ್ಟು ಛೇದಿಸ್ಲತ್ತದ ರೀ 3ಅಲ್ಲಿ. ಆದ್ದರಿಂದ ವಾಯ್ ಸಮನಾಗಿದೆ 3. ಎಕ್ಸ್ ಸಮನಾಗಿದೆ 7, ವಾಯ್ ಸಮನಾಗಿದೆ 3. ಇದು ಯಾವ ಬಿಂದುವನ್ನು ಪ್ರತಿನಿಧಿಸ್ತದೆ ಅಂತಂದ್ರೆ 7, 3 ಇದನ್ನು ಪ್ರತಿನಿಧಿಸ್ತದೆ. ಈಗ ಇಲ್ಲಿ ನಾವು ಪರಿಹಾರ ಏನಂತಂದಾಗ ನಾವು ಮೊದಲನೇದಾಗಿ ಏನು ತೆಗೆದುಕೊಂಡಿದೆ ಅಂತಂದ್ರೆ ಇಲ್ಲಿ ಎಕ್ಸ್ ಸಮನಾಗಿದೆ. ಎಕ್ಸ್ ಅಂದರೆ ಏನಂತ ತೆಗೆದುಕೊಂಡಿದೆ ರೀ ಇಲ್ಲಿ ಬರ್ಕೊಂಡಿದ್ದೆವು. ಎಕ್ಸ್ ಅಂತಂದ್ರೆ ಏನು, ಹುಡುಗಿಯರ ಸಂಖ್ಯೆ ಎಷ್ಟು ಎಕ್ಸ್ ಆಗಿರಲಿ. ಆದ್ದರಿಂದ ಇಲ್ಲಿ ಬರ್ಕೊಳ್ಳೋಣ. ಹುಡುಗಿಯರ ಸಂಖ್ಯೆ ಎಕ್ಸ್ ಸಮನಾಗಿದೆ 7. ಅದೇ ರೀತಿ ಇಲ್ಲಿ ಹುಡುಗರ ಸಂಖ್ಯೆ ವಾಯ್ ಆಗಿರಲಿ. ಆದ್ದರಿಂದ ಹುಡುಗರ ಸಂಖ್ಯೆ ವಾಯ್ ಸಮನಾಗಿದೆ ಎಷ್ಟು ರೀ, ಎಲ್ಲದ ರೀ ವಾಯ್ ಇಲ್ಲದ ರೀ ಎಷ್ಟು 3 ಹೊಂಟದ. ಅದರಿಂದ 3. ನಮಗೇನು ಪ್ರಶ್ನೆ ಇತ್ತಂತಂದ್ರೆ 2 ಸಮೀಕರಣನ ರಚಿಸಿ ರೇಖಾತ್ಮಕ ಸಮೀಕರಣಗಳನ್ನು ರಚನೆ ಮಾಡಿ ಆ ಒಂದು ಸಮೀಕರಣಕ್ಕೆ ನಕ್ಷಕ್ರಮದಿಂದ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಶ್ನೆ ಇತ್ತು. ಆದ್ದರಿಂದ ಆ ಒಂದು ರಚನೆಯನ್ನು ಮಾಡಿದಾಗ ಆ ಒಂದು ಸಮೀಕರಣವನ್ನು ರಚನೆ ಮಾಡಿದಾಗ ಎಕ್ಸ್ ಪ್ಲಸ್ ವಾಯ್ ಸಮನೆ 10 ಬಂತು. ಇದು 1ನೇ ರೇಖಾತ್ಮಕ ಸಮೀಕರಣ. 2ನೇ ರೇಖಾತ್ಮಕ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಸಮನೆ 4. ಇದು 2ನೇ ರೇಖಾತ್ಮಕ ಸಮೀಕರಣ. ಈ 2 ರೇಖಾತ್ಮಕ ಸಮೀಕರಣದ ಸಹಾಯದಿಂದ ಒಂದು ನಕ್ಷೆಯನ್ನು ರಚನೆ ಮಾಡಂತಂದಾಗ ರಚನೆ ಮಾಡಿದ್ದೇವೆ. ರಚನೆ ಮಾಡಿದಾಗ ಇದು ಒಂದು ಸರಳ ರೇಖೆ, ಇದು ಒಂದು ಸರಳ ರೇಖೆ. ಈ 2 ಸರಳ ರೇಖೆ ಎಂಬುದು ಒಂದು ಬಿಂದಿನಲ್ಲಿ ಛೇದಿಸ್ಲತ್ತವ. ಎಕ್ಸ್ ಮೇಲೆ ಎಲ್ಲಿ ಛೇದಿಸ್ಲತ್ತವ ಅಂದರೆ ಇದು 7 ಮೇಲೆ ಬಂದಾಗ ಇದರಿಂದ ಎಕ್ಸ್ ಸಮನಾಗಿದೆ 7 ಅಂತ ತೆಗೆದುಕೊಂಡಿದ್ದೀನಿ. ಇಲ್ಲಿ ಮತ್ತು ಇಲ್ಲಿ ವಾಯ್ ಎಲ್ಲಿ 3 ಮೇಲೆ ಛೇದಿಸ್ಲತ್ತ. ಅದನ್ನು ವಾಯ್ ಸಮನಾಗಿ 3. ಇನ್ನು ನಾವು ಎಕ್ಸ್ ಏನು ತೆಗೆದುಕೊಂಡಿದೆ ಅಂತ ಹುಡುಗಿಯರ ಸಂಖ್ಯೆ ತೆಗೆದುಕೊಂಡಿದೆ. ಹುಡುಗರ ಸಂಖ್ಯೆ ವಾಯ್ ತೆಗೆದುಕೊಂಡಿದೆ. ಆದ್ದರಿಂದ ಹುಡುಗಿಯರ ಸಂಖ್ಯೆ 7, ಹುಡುಗರ ಸಂಖ್ಯೆ 3. ಈ ಒಂದು ಪ್ರಶ್ನೆದ ಉತ್ತರ ಇಲ್ಲಿಗೆ ಮುಕ್ತಾಯವಾಯಿತು. ಧನ್ಯವಾದಗಳು.